ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ರಿಗೂ ನಮಸ್ಕಾರ. ಇವತ್ತು ಏನಂದ್ರೆ ಇವತ್ತು ಸ್ಯಾಟರ್ಡೆ ಆ್ಯಂಡ್ ಅಪರೂಪಕ್ಕೆ ಬೇಗ ಎದ್ದಿದ್ದೇನೆ ನಾನು बात तो सही है. ಇವತ್ತು. ಎದ್ದು ನೋಡ್ತೇನೆ ಮನೆ ಫುಲ್ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ. ಯಾಕಂದ್ರೆ ಆಫೀಸ್ಗೆ ಎಲ್ಲ 5 ದಿವಸ ಹೋಗಿದ್ದೇನೆ. ಸೊ ಅಲ್ಲಲ್ಲೇ ಬಟ್ಟೆ ಎಲ್ಲ ಇಟ್ಬಿಟ್ಟಿದ್ದೇನೆ. ಆಮೇಲೆ ಥಿಂಗ್ಸ್ನ ಎಲ್ಲಿಟ್ಟು ಅಲ್ಲೇ ಇಟ್ಬಿಟ್ಟಿದ್ದೇನೆ ನಂದು. ಸೊ ನಾನು ಏನು ಅನ್ಕೊಂಡಿದ್ದೆ, ಹೇಗಿದ್ರು ಬೇಗ ಎದ್ದಿದ್ದೇನೆ, ಸೊ ಒಂದು ಕ್ಲೀನಿಂಗ್ ಮಾಡು. ಆ್ಯಂಡ್ ಕ್ಲೀನಿಂಗ್ ಮಾಡಬೇಕಾದ್ರೆ ಒಂದು ಸಣ್ಣದಾಗಿ ಒಂದು ವ್ಲಾಗ್ ಮಾಡುವ, ನೋಡ್ಲಿಕ್ಕೆ ಸಹ ಚಂದ ಇರ್ತದೆ. ಸೊ ನನಗೂ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಮೋಟಿವೇಶನ್ ಇದ್ದಾಗ ಆಗ್ತದೆ ಅಂತ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಮೋಸ್ಟ್ಲಿ ಇವತ್ತು ಅರ್ಧ ದಿನ ಎಲ್ಲ ನಮ್ದು ಕ್ಲೀನಿಂಗಲ್ಲೇ ಹೋಗ್ತದೆ. ಬೆಡ್ರೂಮ್ ಕ್ಲೀನಿಂಗ್ ಇದೆ, ಹಾಲ್ ಇದೆ, ಆಮೇಲೆ ಸ್ವಲ್ಪ ಬಟ್ಟೆ ಒಗಿಲಿಕ್ಕೆ ಆಗಬೇಕು, ಬಟ್ಟೆ ಒಣಗಿಸ್ಬೇಕು, ಅದನ್ನೆಲ್ಲ ಚಿಕ್ಕದಾಗಿ ಒಂದು ವ್ಲಾಗಲ್ಲಿ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಬನ್ನಿ, ಒಂದೊಂದಾಗಿ ಕ್ಲೀನ್ ಮಾಡುವ. ಅಂದ್ರೆ ಎಲ್ಲ ಒಂದೇ ಸತಿ ಮಾಡೋದು ಬೇಡ, ಒಂದೊಂದೇ ಕಾರ್ನರ್ಸ್ ಕ್ಲೀನ್ ಮಾಡ್ತಾ ಹೋಗ್ತೇನೆ. ಆ್ಯಂಡ್ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೇನೆ ಇವತ್ತು. ಸೊ ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ಫಸ್ಟ್ ನಾವು ಈ ವರ್ಕ್ ಡೆಸ್ಕ್ನ ಕ್ಲೀನ್ ಮಾಡುವ. ಬಿಕಾಸ್ ತುಂಬಾ ಮೆಸ್ಸಿ ಇದೆ ಇದು. ಮೋಸ್ಟ್ಲಿ ಇದನ್ನು ಸ್ವಲ್ಪ ಕ್ಲೀನ್ ಮಾಡಿದ್ರೆ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಕ್ಲೀನ್ ಆಗುತ್ತೆ. ಸೊ ಎಸ್, ಫಸ್ಟ್ ಇದನ್ನು ಕ್ಲೀನ್ ಮಾಡುವ. ಸೊ ಫೈನಲಿ ಇಲ್ಲಿದೊಂದು ಕ್ಲೀನಿಂಗ್ ಆಯ್ತು. ಈಗ ಈ ಸೈಡ್ ಫುಲ್ ಆಗಿದೆ. ಈ ಸೈಡ್ಗೆ ಹೋಗುವ, ಮತ್ತೆ ಸ್ವೀಪಿಂಗ್ ಲಾಸ್ಟ್ಗೆ ಮಾಡುವ, ಬೆಡ್ರೂಮ್ ಎಲ್ಲ ಮುಗಿದ್ಮೇಲೆ. ಸೊ ಎಸ್, ಗೈಸ್, ನಮ್ದು ಡೆಸ್ಕ್ ಆಚೆದು ಸೈಡ್ ಮುಗೀತು. ಸೊ ಹೇಗಿದ್ರು ಹಾಲ್ ಸ್ಟಾರ್ಟ್ ಮಾಡಿದ್ದೇನಲ್ಲ, ಅದಕ್ಕೆ ನಾನು ಇದು ಸಹ ಕಂಪ್ಲೀಟ್ ಮಾಡಿ ಬಿಡ್ತೇನೆ. ಈ ಕಾರ್ನರ್ ಮತ್ತೆ ಇದು ಕಾರ್ನರ್ ಒಂದು ಚಪ್ಪಲ್ ಕಾರ್ನರ್ ಆದ್ರೆ ಮತ್ತೆ ಸ್ವೀಪ್ ಮಾಡೋದು ಒಂದೇ ಇರೋದು ಹಾಲಲ್ಲಿ, ಮತ್ತೆ ಬೆಡ್ರೂಮ್ಗೆ ಮೂವ್ ಆಗ್ಬೋದಲ್ಲ. ಸೊ ಹೌದು, ಏನಂದ್ರೆ ನಾನು ಹೇಳಿಕ್ಕಿದ್ದೆ, ಈ ಚಪ್ಪಲ್ನ ನಾನು ಈ ತರ ಬ್ಯಾಗ್ಸ್ ಅಲ್ಲಿ ಸ್ಟೋರ್ ಮಾಡ್ತೇನೆ. ಇದು ಈ ತರದ್ದು ಬ್ಯಾಗ್ಸ್, ಇದು ನಿಮಗೆ ಅಮೆಝಾನ್, ಮೀಶೋದಲ್ಲೆಲ್ಲ ಕಡಿಮೆಯಲ್ಲಿ ಸಿಗ್ತದೆ, ಪ್ಯಾಕ್ ಆಫ್ 10-20 ಎಲ್ಲ. ಸೊ ಡಸ್ಟ್ ಹಿಡಿಯುವುದಿಲ್ಲ ಅಂತ ನಾನು ಅದ್ರಲ್ಲಿ ಇಡುದು. ಸೊ ಒಳ್ಳೇದಾಗ್ತದೆ, ಆರ್ಗನೈಸ್ ಇರ್ತದೆ ಅಂಡ್ ಡಸ್ಟ್ ಫ್ರೀ ಇರ್ತದೆ. ಅಂಡ್ ಆಲ್ಸೋ ಸ್ವಲ್ಪ ನೀರು ಕುಡಿಯುವ. ನಾನು ಬೆಳಿಗ್ಗೆ ನೀರು ಕುಡಿದಿಲ್ಲ. ಇಫ್ ಯು ಆರ್ ವಾಚಿಂಗ್ ದಿಸ್, ನಿಮ್ದು ಕೂಡ ರಿಮೈಂಡರ್ ಇದು, ಪಾಸ್ ಮಾಡಿ ನೀರು ಕುಡೀರಿ. ಸೊ ಎಷ್ಟು ನೀರು ಕುಡಿದ್ರೆ ಅಷ್ಟು ಒಳ್ಳೇದು ಅಂತ. ಇದೆಲ್ಲ ಕ್ಲೀನಿಂಗ್ ಮುಗ್ದಿದೆ. ಈಗ ನಾವು ಬೆಡ್ರೂಮ್ಗೆ ಬರುವ. ತುಂಬಾ ಅಂದ್ರೆ ತುಂಬಾ ಮೆಸ್ಸಿ ಆಗಿ, ಅಂದ್ರೆ ತುಂಬಾ ಗಲೀಜಾಗಿದೆ ಅಂತ ಹೇಳಲ್ಲ, ಬಟ್ ಬಟ್ಟೆ ಎಲ್ಲ ಅಲ್ಲಲ್ಲೇ ಇದೆ. ಸೊ ಇವತ್ತು ಬಟ್ಟೆ ಎಲ್ಲ ಮರ್ಚಿ ಡ್ರಾವರ್ ಎಲ್ಲ ಇಟ್ಟು ಆರ್ಗನೈಸ್ ಮಾಡಲೇಬೇಕು ಇವತ್ತು. ಆ್ಯಂಡ್ ಇದೊಂದು ವಿಷಯ ಅಂದ್ರೆ, ಸೊಳ್ಳೆ ಎಷ್ಟು ಸೊಳ್ಳೆ ಇದೆ ಅಂದ್ರೆ, ಒಂದು ದಿನಕ್ಕೆ ವಿ ಆಲ್ಮೋಸ್ಟ್ ಕಿಲ್ 100 ಮಸ್ಕಿಟೋಸ್ ನಾವು ಕೊಂದೇ ಕೊಳ್ತೇವೆ. ಆದ್ರೆ ಸಹ ದರ್ ಇಸ್ ಲಾಟ್ ಆಫ್ ಮಸ್ಕಿಟೋಸ್. ಇಟ್ಸ್ ವೆರಿ ಇರಿಟೇಟಿಂಗ್. ಮೇ ಬಿ ಬಿಕಾಸ್ ಆಫ್ ಮಾನ್ಸೂನ್ ಇರಬಹುದು. ಎಲ್ಲರ ಮನೇಲಿ ಹೀಗೇನಾ ಅಥವಾ ನಮ್ಮ ಮನೇಲಿ ಮಾತ್ರ ಅಂತ ಗೊತ್ತಾಗ್ತಿಲ್ಲ. ಬಟ್ ಯಾ, ಅದನ್ನೆಲ್ಲ ಪಕ್ಕಕ್ಕೆ ಇಡುವ ಈಗ ಫಸ್ಟ್. ಅದಕ್ಕೋಸ್ಕರ ನಾನು ಜಾಸ್ತಿ ಬಟ್ಟೆ ಕೂಡ ಹ್ಯಾಂಗ್ ಮಾಡ್ತಿಲ್ಲ. ಬಟ್ ಬಿಕಾಸ್ ಸೊಳ್ಳೆ ಏನಂದ್ರೆ ಬಟ್ಟೆಗಳ ಮಧ್ಯದಲ್ಲಿ ಹೋಗಿ ಕೂತ್ಕೊಳ್ತದೆ. ಸೊ ಐ ಆಮ್ ಟ್ರೈಂಗ್ ಟು ಫೋಲ್ಡ್ ಅಂಡ್ ಕೀಪ್ ಮೋಸ್ಟ್ ಆಫ್ ದ ಕ್ಲೋತ್ಸ್. ಸೊ ನೋಡುವ. ಎಸ್, ಫಸ್ಟ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡುವ. ಅಲ್ಲಿದೆ, ಇಲ್ಲಿದೆ, ಸ್ವಲ್ಪ ಈ ಕಡೆನೂ ಇದೆ, ಎಲ್ಲ ಕಡೆ ಇದೆ. ಸೊ ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕ್ಲೀನಿಂಗ್ ಎಲ್ಲ ಆಗಿದೆ. ಈಗ ಬೆಡ್ರೂಮ್ ಸಹ ಆಯ್ತು, ಹಾಲ್ ಸಹ ಆಯ್ತು. ಈಗ ಏನಂದ್ರೆ ಮೇಜರ್ ಬಟ್ಟೆ ಒಗಿಬೇಕು. ಬಟ್ಟೆ ಒಗಿದ್ದು ಒಣಗ್ಲಿಕ್ಕೆ ಹಾಕ್ಬೇಕು. ಈಗ ಮಾನ್ಸೂನ್ ಬೇರೆ, ಒಂದೊಂದ್ಸತಿ ಮಳೆ ಬಂದ್ರೆ ಅಂತೂ ಬಟ್ಟೆ ಒಣಗೋದಿಲ್ಲ. ನಾನು ಒಂದು ವಾರದಲ್ಲಿ 2 ಸತಿ ಹಾಕ್ತೇನೆ. ಸೊ ನಮ್ಮ ಹತ್ರ ಹೇಗಿದ್ರು ಮಷಿನ್ ಇದೆಲ್ಲ, ಸೊ 2 ಸತಿ ಹಾಕಿರ್ತೇನೆ. ಸೊ ಫಸ್ಟ್ ಬಟ್ಟೆ ಒಗ್ಯ, ಮತ್ತೆ ಒಣಗಿಕ್ಕೆ ಹಾಕುವ. ಎಲ್ಲ ಆದ್ಮೇಲೆ ಈಗ ನೆಕ್ಸ್ಟ್ ಏನು ಅಂದ್ರೆ ಬ್ರೇಕ್ಫಾಸ್ಟ್ ಮಾಡಬೇಕು. ನನಗೆ ಹಶ್ವಾಗ್ತದೆ ಜೋರು. ಸೊ ಇವತ್ತು ಹೇಗಿದ್ರು ಸ್ಯಾಟರ್ಡೆ ಅಲ್ಲ, ಸೊ ನೀರು ದೋಸೆ ಆರ್ಡರ್ ಮಾಡುವ ಅಂತ ಇದ್ದೇನೆ.
ನೀರು ದೋಸೆಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಹಣ ಕೊಡ್ಲಿಕ್ಕೆ ಬೇಜಾರಾಗ್ತದೆ. ಬಿಕಾಸ್ ಮಂಗಳೂರಲ್ಲಿ ಹೇಗೆ ಅಂದ್ರೆ ನೀರು ದೋಸೆ ನಿಮಗೆ ಡೈಲಿ ಬ್ರೇಕ್‌ಫಾಸ್ಟ್. ಇಲ್ಲಿ ಏನಂದ್ರೆ ಒಂದು ₹100ಗೆ 5 ನೀರು ದೋಸೆ ಏನೋ ಸಿಗ್ತದೆ. ಬಟ್ ಆದ್ರೂ ಏನ್ ಮಾಡ್ಬೇಕು ಒಂದೊಂದ್ಸತಿ ಎಣಿಸುವಾಗ ತಿನ್ಲಿಕ್ಕೆ ಆಸೆ ಆಗ್ತದೆ. ಸೊ ತಗೊಳ್ತೇವೆ. ಸೊ ಅದನ್ನೇ ಆರ್ಡರ್ ಮಾಡಿದ್ದೀನಿ. ಈಗ ನೀರು ದೋಸೆ ಬರ್ತಾ ಇದೆ ಆನ್ ದ ವೇ. ಅದಾದ್ಮೇಲೆ ಇನ್ನು ನನಗೆ ಸ್ವಲ್ಪ ಯೂಟ್ಯೂಬ್ ಶೂಟ್ಸ್ ಎಲ್ಲ ಮಾಡಬೇಕು. ಸೊ ಇದ್ರ ತರ ಕೆಲವು ಯೂಟ್ಯೂಬ್ ಶೂಟ್ಸ್ ಪ್ಲಾನ್ ಮಾಡಬೇಕು, ಎಡಿಟ್ ಮಾಡೋದಿದೆ. ಸೊ ಇವತ್ತು ನಾಳೆಗೆ ಸ್ಕೆಡ್ಯೂಲ್ ಮಾಡೋದಿದೆ ಒಂದು ವಿಡಿಯೋ. ಸೊ ಅದನ್ನೆಲ್ಲ ಮಾಡ್ತೇನೆ ಒಟ್ಟಿಗೆ. ಆದ್ರೆ ಶೂಟ್ ಮಾಡ್ತೇನೆ, ಇಲ್ಲಾಂದ್ರೆ ನೋಡುವ ಹೇಗೆ ಹೋಗ್ತದೆ ಹಾಗೆ. ಸೊ ಗ್ರಾಜುವಲಿ ಇಂಪ್ರೂವ್ ಆಗ್ತಾ ಹೋಗ್ತೇನೆ. ಸೊ ಏನಾದ್ರು ಸಜೆಷನ್ಸ್ ಇದ್ರೆ ನಿಮ್ಗೆ ಕಮೆಂಟ್ಸ್ ಅಲ್ಲಿ ಹಾಕಿ. ಈ ತರ ಇದೆ ಅಂದ್ರೆ ಏನು ಮಾತಾಡೋದು ಸರಿ ಆಗ್ತಾ ಇಲ್ವಾ ಅಥವಾ ಏನಾದ್ರು ನಿಮ್ಗೆ ಅನಿಸ್ತಾ ಇದ್ರೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ಹಾಕಿ. ಅದು ನಾನು ಓದ್ತೇನೆ, ಓದಿ ನಾನು ಇಂಪ್ರೂವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಅದಾದ್ಮೇಲೆ ಏನಾದ್ರು ಐಡಿಯಾಸ್ ಇದ್ರೆ ಹೇಳಿ, ಈ ತರ ಮಾಡಿ ಈ ತರ ಮಾಡಬಹುದು ಅಥವಾ ಏನಾದ್ರು ವಿಡಿಯೋಸ್ ನಿಮಗೆ ಸ್ಪೆಸಿಫಿಕ್ ಆಗಿ ಬೇಕು ಅಂದ್ರೆ ಹೇಳಿ, ನಾನು ಅದನ್ನು ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ತುಂಬಾ ಚಿಟ್ ಚಾಟ್ ಆಯ್ತು. ಸೊ ಎಸ್, ನೆಕ್ಸ್ಟ್ ನೋಡುವ, ಬ್ರೇಕ್ಫಾಸ್ಟ್ ಆದ್ಮೇಲೆ ಸಿಗುವ. ಏನ್ ಗೊತ್ತಾ, ನಾನು ಆಸೆದಲ್ಲಿ ಕಾದು ಕೂತಿದ್ದೆ ನೀರ್ ದೋಸೆ ಬರ್ತದೆ ಅಂತ. ನೋಡಿದ್ರೆ ನೀರ್ ದೋಸೆದ ಆರ್ಡರ್ ಕ್ಯಾನ್ಸಲ್ ಆಗಿದೆ. अरे कहना क्या चाहते हो? ಮತ್ತೆ ನನಗೆ ಪೇಷನ್ಸ್ ಇರಲಿಲ್ಲ ಇನ್ನೇನು ಊಟದಲ್ಲ, ಅದಕ್ಕೆ ಸ್ವಲ್ಪ ಜೆಪ್ಟೋದಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೇನೆ. ಫಸ್ಟ್ ಏನಂದ್ರೆ ಇದು ಖಾರಿ, ಇಫ್ ಯು ನೋ ಖಾರಿ ಚಂದ ಇರ್ತದೆ. ನೆಕ್ಸ್ಟ್ ಮಾವಿನ ಹಣ್ಣು ಆರ್ಡರ್ ಮಾಡಿದ್ದು ಇದ್ರಲ್ಲಿ ಬಂದಿದೆ, ಸಾರಿ ಮಾವಿನಕಾಯಿ. ಮತ್ತೆ ಒಂದು ಎಳ್ನೀರು, ಕೋಕೋನಟ್ ವಾಟರ್ ಆ್ಯಂಡ್ ದೆನ್ ಒಂದು ರಾ ಮ್ಯಾಂಗೋ, ಸುಮ್ಮನೆ ತಿನ್ಲಿಕ್ಕೆ ಚಂದ ಇರ್ತದೆ. ಆ್ಯಂಡ್ ಇದು ಮಲ್ಲಿಗೆ ಗೈಸ್. ಯಾರಿಗೆಲ್ಲ ಮಲ್ಲಿಗೆ ಇಷ್ಟ, ನನಗೆ ಅಂತೂ ಮಲ್ಲಿಗೆ ತುಂಬ ತುಂಬ ಇಷ್ಟ, ಮುಡ್ಕೊಳ್ಳಿಕ್ಕೆ ಇಷ್ಟ. ನಾನು ಮಂಗಳೂರು ಮಲ್ಲಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ, ಉದ್ದುದ್ದ. ನನಗೆ ಇದು ಕೂಡ ಇಷ್ಟ, ನನಗೆ ಅದು ಫೇವ್ರೇಟ್. ಬಟ್ ಇದು ಕೂಡ ಇಷ್ಟ. ಎಷ್ಟು ಚೆನ್ನಾಗಿದೆ ಅಲ್ವಾ, ಸ್ಮೆಲ್ಸ್ ರಿಯಲಿ ಗುಡ್. ಸರಿಯಾ ಬನ್ನಿ, ಖಾರಿ ತಿಂದು ಮತ್ತೆ ನನಗೆ ಸ್ವಲ್ಪ ಶೂಟ್ ಇದೆ, ಆವಾಗ ಸಿಗ್ತೇನೆ. ಐ ಥಿಂಕ್ ಈಗ ಬಟ್ಟೆ ಒಗಿಲಿಕ್ಕೆ ಹಾಕಿದ್ದು ಆಗಿರಬೇಕು. ಸೊ ಅದನ್ನು ಒಣಗಿಸುವ, ಆಮೇಲೆ ಟೀ ಮಾಡಿ ಖಾರಿ ತಿನ್ನುವ ಆ್ಯಂಡ್ ದೆನ್ ಲೆಟ್ಸ್ ಸಿ. ಸೊ ಇವತ್ತಿನ ವ್ಲಾಗ್ಗೆ ಇಷ್ಟೇನೆ. ಐ ಹೋಪ್ ಯು ಲೈಕ್ಡ್ ಇಟ್. ಸೊ ಪ್ಲೀಸ್ ಡೂ ಲೈಕ್ ದ ವಿಡಿಯೋ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಹೇಳಿ. ಅಂಟಿಲ್ ದೆನ್ ಬಾಯ್.